ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಣಿಕ್ಯ. ಇವತ್ತು ನಾನು ಫ್ರೆಂಡ್ಸ್ ಫಿಶ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 1 kg ಫಿಶ್ ತಗೊಂಡಿದ್ದೀನಿ ನಾನು ಇಲ್ಲಿ ತವಾ ಫ್ರೈಗೆ. ಮತ್ತು ಇದಕ್ಕೇನೇನೆಲ್ಲ ಸಾಮಾನು ಬೇಕು ನೋಡೋಣ. ಇವಾಗ ಒಣಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ ನಾನು 1 kg ಫಿಶ್ಗೆ. ಮತ್ತು ಬೆಳ್ಳುಳ್ಳಿ 4 ತಗೊಂಡಿದ್ದೀನಿ. ಶುಂಠಿ ಒಂದು 2 ಇಂಚಷ್ಟು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಿಂಬೆಹಣ್ಣು ತಗೊಂಡಿದ್ದೀನಿ. ಮತ್ತು ಕಾಳುಮೆಣಸು 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ಮತ್ತು ಕಲ್ಲರ್ಗೆ ಅಂತ ಹೇಳಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು 1-2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಇದಿಷ್ಟು ತವಾ ಫ್ರೈಗೆ ಬೇಕಾಗಿರೋವಂಥ ಸಾಮಾನುಗಳು. ಬನ್ನಿ ಇವಾಗ ತವಾ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಇವಾಗ ನಾನು ಫ್ರೆಂಡ್ ಒಂದು ಚಿಕ್ಕ ಜಾರ್ ತಗೊಂಡು ಇವಾಗ ತವಾ ಫ್ರೈಗೆ ಏನೆಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಇವಾಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಲರ್ಗೆ ಅಂತ ಹೇಳಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಲಾಸ್ಟಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ತವಾ ಫ್ರೈಗೆ ನೈಸಾಗಿ ತುಂಬಾ ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಂದು ತಟ್ಟೆ ತಗೊಂಡು ಇವಾಗ ಪೀಸ್ ಎಲ್ಲನೂ ಹಾಕ್ಕೊಂಡು ಇವಾಗ ಖಾರನ ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು. ತಟ್ಟೆ ಆದರೆ ನೀಟಾಗಿ ಎಲ್ಲ ಖಾರ ಮಿಕ್ಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ಥರ ತಟ್ಟೆ ತಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಿಂಬೆಹಣ್ಣನ್ನು ಒಂದು ಅರ್ಧ ಹೋಳಷ್ಟು ಫಿಶ್ ಮೇಲೆ ನೀಟಾಗಿ ಹಿಂಡ್ಕೋಬೇಕು. ಆವಾಗ ನೀಟಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಆ ಥರ ನಿಂಬೆಹಣ್ಣು ಹಾಕೋಬೇಕು ತವಾ ಫ್ರೈಗೆ. ಇದಾದ ನಂತರ ಎಷ್ಟು ನಿಮಗೆ ಸಾಲ್ಟ್ ಬೇಕು ಅಷ್ಟು ಸಾಲ್ಟನ್ನು ಇವಾಗ ನಿಂಬೆಹಣ್ಣು ಹಾಕಿದ್ಮೇಲೆ ಹಾಕೋಬೇಕು. ನಾನಿಲ್ಲಿ ಎಷ್ಟು ಸಾಲ್ಟ್ ಬೇಕು ಅಷ್ಟು ಹಾಕೋತಾ ಇದ್ದೀನಿ ನಾನು. ಇವಾಗ ಫ್ರೆಂಡ್ಸ್ ಫಿಶ್ಗೆ ನಾವು ಉಪ್ಪು ಮತ್ತು ನಿಂಬೆ ರಸ 2 ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಿಶ್ಗೆ ನೀಟಾಗಿ ಸ್ಪ್ರೆಡ್ ಆಗೋ ಥರ. ಅದಾದ ನಂತರ ನಾವಿವಾಗ ಖಾರನ ರುಬ್ಕೊಂಡಿರ್ತೀವಿ ಅಲ್ವಾ ತವಾ ಫ್ರೈಗೆ ಅಂತ, ಅದನ್ನು ಹಾಕಿ ನೀಟಾಗಿ ಎಲ್ಲ ಪೀಸ್ಗಳಿಗೂ ಸ್ಪ್ರೆಡ್ ಆಗೋ ಥರ ಇದನ್ನು ಅಷ್ಟೇ ನಾವು ಸ್ಪ್ರೆಡ್ ಮಾಡಬೇಕು. ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ ನಂತರ ಫ್ರೀಝರಲ್ಲಿ ನಾವು ಒಂದು 1/2 hour ಇಡಬೇಕು. ಆವಾಗ ಫಿಶ್ಗೆ ನೀಟಾಗಿ ಖಾರ ಉಪ್ಪು ಹುಳಿ ಎಲ್ಲನೂ ನೀಟಾಗಿ ಹಿಡಿಯುತ್ತೆ. ಇವಾಗ ನಾನು ಒಂದು ಬೌಲ್ಗೆ ಈ ಫಿಶ್ ಮಿಕ್ಸ್ ಮಾಡಿರೋದನ್ನೆಲ್ಲನೂ ಹಾಕಿ ಇವಾಗ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ತವಾ ಇಟ್ಕೋತಾ ಇದ್ದೀನಿ. ಅದಾದ ನಂತರ ಇವಾಗ ಫ್ರೆಂಡ್ಸ್ ತವಾ ಕಾದ್ಮೇಲೆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದಾದ ನಂತರ ಇವಾಗ ತವಾ ಫ್ರೈ ಮಿಕ್ಸಿಂಗ್ ಏನಿದೆ ಅದನ್ನು ಇವಾಗ ತವಾ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಆದಷ್ಟು ಉರಿ ಫ್ಲೇಮಲ್ಲಿರಲಿ. ಇವಾಗ ಫ್ರೆಂಡ್ಸ್ ತವಾ ಕಾದಿದೆ. ಇವಾಗ ಫಿಶ್ನ ನಾನು ಒಂದೊಂದಾಗಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇವಾಗ ತವಾ ಫ್ರೈ ಹಾಕಿದ್ಮೇಲೆ ಇವಾಗ ಎಣ್ಣೆನ ಸ್ಪ್ರೆಡ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಆದಷ್ಟು ಉರಿ ಫ್ಲೇಮಲ್ಲಿರಲಿ. ಯಾಕಂದರೆ ಫ್ರೆಂಡ್ಸ್ ಆದಷ್ಟು ಉರಿ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ನೀಟಾಗಿ ಬೇಯಲ್ಲ, ಮೇಲ್ಗಡೆ ಬೆಂದಂಗೆ ಇರುತ್ತೆ ಪೀಸು, ಆದರೆ ಒಳಗಡೆ ಎಲ್ಲ ಬೆಂದಿರಲ್ಲ. ಆದಷ್ಟು ಫ್ಲೇಮಲ್ಲಿದ್ದರೆ ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ. ಫ್ರೆಂಡ್ಸ್ ಇಲ್ಲಿ ಒಂದು ಸೈಡು ರೋಸ್ಟ್ ಆಗಿದೆ ಫಿಶ್ಶು, ಇನ್ನೊಂದು ಸೈಡು ರೋಸ್ಟ್ ಆಗಲಿ ಅಂತ ಹೇಳಿ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಒಂದು ಸೈಡ್ ರೋಸ್ಟ್ ಆಗಿದೆ. ಇನ್ನೊಂದು ಸೈಡ್ ರೋಸ್ಟ್ ಆಗೋ ತನಕ ನಾವು ಮತ್ತೆ ಎಣ್ಣೆನ ಸ್ಪ್ರೆಡ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಇವಾಗ ನೋಡಿ ಫ್ರೆಂಡ್ ತವಾ ಫ್ರೈ ರೆಡಿ ಆಗಿದೆ. 2 ಕಡೆನೂ ರೋಸ್ಟ್ ಆಗಿದೆ ಇವಾಗ ಆಗಲೇ. ಫ್ರೆಂಡ್ಸ್ ಯಾರೆಲ್ಲ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.